ಆತ್ಮೀಯ ವಿದ್ಯಾರ್ಥಿಗಳೇ, ಐ ಆಮ್ ಡಾಕ್ಟರ್ ಕೆ ಎಸ್ ವಿಶ್ವನಾಥ್, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ಬೆಳ್ಳಾವಿ, ತುಮಕೂರು ಡಿಸ್ಟಿಕ್. ಇವತ್ತು LG ಅವನೂರು ಕಮಿಷನ್ ಅನ್ನುವ ವಿಚಾರವಾಗಿ ಚರ್ಚೆ ಮಾಡೋಣ. LG ಅವನೂರು ಕಮಿಷನನ್ನು 1972ರಲ್ಲಿ ಅಂದಿನ ಮೈಸೂರು ಸರ್ಕಾರ ನೇಮಕ ಮಾಡಿತು. ಕಾರಣ ಏನಪ್ಪ ಅಂದರೆ, ಈ ಹಿಂದಿನ ಕಮಿಟಿಗಳ ವರದಿಗಳು ಯಾವುದೇ ಸಮಾಧಾನವನ್ನು ತರಲಿಲ್ಲ. ಅಂದರೆ ಜಸ್ಟಿಸ್ ಮಿಲ್ಲರ್ ಕಮಿಟಿ ಆಗ್ಬೋದು, ಮತ್ತೊಂದು ಪ್ರಜಾಮಿತ್ರ ಮಂಡಳಿಯ ಅಹವಾಲುಗಳಿಗೆ ತಕ್ಕಂತೆ ಆ ವರದಿ ಇರಲಿಲ್ಲ ಅಂತಕ್ಕಂಥದ್ದು. ಮತ್ತು ನಾಡಗೌಡ ಕಮಿಟಿ ಆಗ್ಬೋದು, ಈ ಕಮಿಟಿಗಳ ವರದಿಗಳು ಯಾವುದೇ ರೀತಿಯ ಹಿಂದುಳಿದ ವರ್ಗಗಳನ್ನು ಸಮಾಧಾನ ಪಡಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಮತ್ತು ಮೀಸಲಾತಿಯು ಕಾಲಕಾಲಕ್ಕೆ ಬದಲಾವಣೆ ಆಗಬೇಕು ಅಂತಕ್ಕಂಥ ಒಂದು ಕೂಗು ಕೂಡ ಸಂದರ್ಭದಲ್ಲಿ ಇತ್ತು. ಮತ್ತು ಮೀಸಲಾತಿ ಅಂತಕ್ಕಂಥದ್ದು ಪರಿಷ್ಕರಣೆಗೊಳ್ಳಬೇಕು ಮತ್ತು ಎಲ್ಲರಿಗೂ ಕೂಡ ಅದು ದೊರೀಬೇಕು ಅಂತಕ್ಕಂಥ ಉದ್ದೇಶ ಇದ್ದಿದ್ದರಿಂದ ಈ ಅವನೂರು ಕಮಿಷನನ್ನು ನೇಮಕ ಮಾಡಬೇಕಾಯಿತು ಅಂತಕ್ಕಂಥದ್ದು. ಹೀಗಾಗಿ 1972ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಡಿ ದೇವರಾಜು ಅರಸರವರ ನೇತೃತ್ವದ ಸರ್ಕಾರ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವುಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸುವ ಸಂಬಂಧ LG ಅವನೂರು ಕಮಿಷನನ್ನು ನೇಮಕ ಮಾಡಿತು. ಈ ಕಮಿಷನ್ನಲ್ಲಿ LG ಅವನೂರು ಪ್ರೆಸಿಡೆಂಟಾಗಿ, ಪುಟ್ಟ ಸ್ವಾಮಾಚಾರಿ ಸೆಕ್ರೆಟರಿಯಾಗಿ ಮತ್ತು ಸದಸ್ಯರಾಗಿ ವೈ ರಾಮಚಂದ್ರ, KR ಶ್ರೀನಿವಾಸುಲು ನಾಯ್ಡು, KM ನಾಗಣ್ಣ, ಮಾನಸ ಶೆಟ್ಟಿ, N ಧರ್ಮಸಿಂಗ್, PT ಹಬೀಬ್ ಇವರು ನೇಮಕಗೊಂಡಿದ್ದರು. ಈ ಕಮಿಟಿಯು ಸರ್ವೆ ಆಫ್ ದಿ ಕಮಿಷನ್, ಅಂದರೆ ಇದು ಈ ಸಮಿತಿಯು ಮೈಸೂರು ಸಂಸ್ಥಾನದಲ್ಲಿ ಹಿಂದುಳಿದ ವರ್ಗಗಳನ್ನು ಗುರುತಿಸಿ ಅವರಿಗೆ ಮೀಸಲಾತಿ ಸೌಲಭ್ಯವನ್ನು ಕಲ್ಪಿಸುವ ಉದ್ದೇಶದಿಂದ ವರದಿಯನ್ನು ಸಿದ್ಧಪಡಿಸುವ ಉದ್ದೇಶದಿಂದ ಆಯೋಗವು ಇಂದಿನ ಮೀಸಲಾತಿಯ ವರದಿಗಳನ್ನು ವ್ಯಾಪಕವಾಗಿ ಅಧ್ಯಯನ ನಡೆಸಿತು ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ಸಮೀಕ್ಷೆಯನ್ನು ಕೈಗೊಂಡು ಹಲವಾರು ಜನರನ್ನು ಸಂದರ್ಶಿಸಿ ಜನಾಭಿಪ್ರಾಯವನ್ನು ಸಂಗ್ರಹಿಸಿತು ಮತ್ತು ಜನರಿಂದ ಮನವಿಗಳನ್ನು ಸ್ವೀಕಾರ ಮಾಡಿ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ಜನರ ಜಾತಿ, ಸಮುದಾಯ, ನೌಕರಿ, ಶೈಕ್ಷಣಿಕ ಮಟ್ಟ ಇತ್ಯಾದಿ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಸುಮಾರು 3 ವರ್ಷಗಳ ಸಮೀಕ್ಷೆಯನ್ನು ನಡೆಸಿ, ಅಂದರೆ ಸರ್ವೆಯನ್ನು ಮಾಡಿ 8 ಆಗಸ್ಟ್ 1975ರಲ್ಲಿ ಸಮಗ್ರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿತು. ಈ ಕಮಿಷನ್ನಿನ ಸೈಲೆಂಟ್ ಫೀಚರ್ಸ್ ನೋಡೋದಾದರೆ, ಹಿಂದುಳಿದ ವರ್ಗಗಳನ್ನು ಸರಿಯಾಗಿ ಗುರುತಿಸುವುದು, ಹಿಂದುಳಿದ ವರ್ಗಗಳ ಪಟ್ಟಿಯನ್ನು ತಯಾರಿಸುವುದು, ಹಿಂದುಳಿದ ವರ್ಗಗಳ ಶಿಕ್ಷಣ ಮತ್ತು ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತಹ
ಅಂಶಗಳನ್ನು ಇದು ಒಳಗೊಂಡಿತ್ತು. ದಿ ಮೇನ್ ಪಾಯಿಂಟ್ ಆಫ್ ದಿ ರಿಪೋರ್ಟ್ 1977 ಅಂದರೆ ಈ ವರದಿಯ ಪ್ರಮುಖವಾಗಿರ್ತಕ್ಕಂಥ ಮಾನದಂಡಗಳು, ಯಾವ ಮಾನದಂಡಗಳನ್ನು ಈ ಆಯೋಗ ಇಟ್ಕೊಂಡಿತ್ತು ಅಂದರೆ ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್ ಅಂದರೆ ಶೈಕ್ಷಣಿಕವಾಗಿ ಹಿಂದುಳಿದಿರುವಿಕೆ. ಅಂದರೆ 1972ರಲ್ಲಿ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಒಂದು ಜಾತಿಯ ಜನಸಂಖ್ಯೆಯಲ್ಲಿ ಪ್ರತಿ 1000ಕ್ಕೆ ಸರಾಸರಿ ರಾಜ್ಯದ ಜನಸಂಖ್ಯೆಗಿಂತ ಕಡಿಮೆ ಇದ್ದಲ್ಲಿ ಮಾತ್ರ ಶೈಕ್ಷಣಿಕ ಹಿಂದುಳಿದಿರುವಿಕೆ ಎಂದು ವರದಿಯಲ್ಲಿ ಇದು ತಿಳಿಸಲಾಗಿತ್ತು. ಮತ್ತೊಂದು ಸಾಮಾಜಿಕ ಹಿಂದುಳಿದಿರುವಿಕೆ, ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಇತರೆ ಸಮುದಾಯಗಳಿಗಿಂತ ಪ್ರತ್ಯೇಕ ಸ್ಥಳಗಳಲ್ಲಿ ವಾಸಿಸುವವರನ್ನ ಪರಿಗಣಿಸಲಾಯಿತು ಮತ್ತು ಅವರ ಜಮೀನು, ಮನೆಯಂತಹ ಸ್ಥಿರಾಸ್ತಿಯನ್ನು ಹೊಂದದವರು, ಸಾಮಾಜಿಕವಾಗಿ ನಿಕೃಷ್ಟರಾದ ಮತ್ತು ಆರ್ಥಿಕವಾಗಿ ಲಾಭದಾಯಕವಲ್ಲದ ವೃತ್ತಿಯಲ್ಲಿ ತೊಡಗಿರುವವರು, ಉತ್ತಮ ಜಾತಿಯಿಂದ ನಿಂದನೆಗೆ ಒಳಗಾದವರು, ಸಾಂಸ್ಕೃತಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಪ್ರವೇಶ ಸಿಗದವರು, ಇವುಗಳನ್ನು ಮತ್ತು ಮೇಲ್ಜಾತಿಯವರಿಗೆ ಸಹಭೋಜನ, ವಿವಾಹ ಇತ್ಯಾದಿಗಳನ್ನು ನಿಷೇಧಗೊಂಡವರನ್ನು ಇದು ಪರಿಗಣಿಸಿತು. ಮತ್ತೊಂದು ಔದ್ಯೋಗಿಕ ಹಿಂದುಳಿದಿರುವಿಕೆ, ಪ್ರೊಫೆಷನಲ್ ಬ್ಯಾಕ್ವರ್ಡ್ನೆಸ್, ಔದ್ಯೋಗಿಕ ಸರ್ಕಾರಿ ನೌಕರಿಯಲ್ಲಿ ಪ್ರಾತಿನಿಧ್ಯ ಸಿಗದವರು, ಇವುಗಳನ್ನು ಇದು ಪರಿಗಣನೆಗೆ ತೆಗೆದುಕೊಳ್ತು. ಜೊತೆಗೆ 89 ಜಾತಿಗಳ ಬಗ್ಗೆ ವಿವರವನ್ನು ಸಂಗ್ರಹಿಸಿ ಅವುಗಳಲ್ಲಿ 20 ಜಾತಿಗಳು ಸರ್ಕಾರಿ ನೌಕರಿಯಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನು ಪಡೆದಿವೆ, 69 ಜಾತಿಗಳು ಪ್ರಾತಿನಿಧ್ಯ ಪಡೆದುಕೊಂಡಿಲ್ಲ ಎಂದು ಆಯೋಗ ಅಭಿಪ್ರಾಯಪಟ್ಟಿತು. ನಂತರ ಕ್ಲಾಸಿಫಿಕೇಷನ್ ಆಫ್ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಹಿಂದುಳಿದ ವರ್ಗಗಳನ್ನು ವರ್ಗೀಕರಿಸುವಂತಹ ಪ್ರಯತ್ನವನ್ನು ಮಾಡಿತು. ಆ ಹಿಂದುಳಿದ ವರ್ಗಗಳನ್ನು ಆಯೋಗವು ಈ ರೀತಿಯಾಗಿ ವರ್ಗೀಕರಣ ಮಾಡಿತು. 1, ಹಿಂದುಳಿದ ಸಮುದಾಯ, 2, ಹಿಂದುಳಿದ ಜಾತಿಗಳು, 3, ಹಿಂದುಳಿದ ಬುಡಕಟ್ಟುಗಳು. ನಂತರ ಮೀಸಲಾತಿ ಪ್ರಮಾಣವನ್ನು, ಅದರ ಮಿತಿಯನ್ನು 100ಕ್ಕೆ 75ರಷ್ಟು ನಿಗದಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿತು. ಆದರೆ ಹಿಂದೆ ಏನು ವರದಿಗಳು ಬಂದಿದ್ದು, ಆ ವರದಿಗಳಲ್ಲಿ ಬಾಲಾಜಿ ಮೊಕದ್ದಮೆಯನ್ನು ನೋಡಿದಾಗ ಅದರಲ್ಲಿ ಸುಪ್ರೀಂ ಕೋರ್ಟ್ ನಾಡಗೌಡ ವರದಿಯ ಮೀಸಲಾತಿ ಒಟ್ಟು ಪ್ರಮಾಣವನ್ನು 50ಕ್ಕೆ ಮೀರುವಂತಿಲ್ಲ ಅಂತಕ್ಕಂಥ ತೀರ್ಪನ್ನು ನೀಡಿದ್ರಿಂದ 50%ಗೆ ಇದು ನಿಗದಿಗೊಳಿಸಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಅದರಂತೆ ಮೀಸಲಾತಿ ಪ್ರಮಾಣವನ್ನು ನಿಗದಿಗೊಳಿಸ್ತು. ಆ ಮೀಸಲಾತಿಯನ್ನು ಈ ರೀತಿ ಅದು ಹಂಚಿಕೆ ಮಾಡಿದ್ದನ್ನು ನಾವು ಗುರುತಿಸಬಹುದಾಗಿದೆ. ಒಂದು ಮೀಸಲಾತಿಯ ಪ್ರಮಾಣವನ್ನು ನೋಡೋದಾದರೆ ಹಿಂದುಳಿದ ಸಮುದಾಯಗಳಿಗೆ 16%, ಹಿಂದುಳಿದ ಜಾತಿಗಳಿಗೆ 10%, ಅಂದರೆ ಇದರಲ್ಲಿ 129 ಜಾತಿಗಳು ಸೇರಿದ್ದು. ಹಿಂದುಳಿದ ಬುಡಕಟ್ಟುಗಳಿಗೆ 6%, ಇದರಲ್ಲಿ 62 ಜಾತಿಗಳು ಸೇರಿದ್ದು. ಪರಿಶಿಷ್ಟ ಜಾತಿಯವರಿಗೆ 15%, ಪರಿಶಿಷ್ಟ ಬುಡಕಟ್ಟು ಅಥವಾ ಪಂಗಡ 3% ಮೀಸಲಾತಿಯನ್ನು ನಿಗದಿ ಮಾಡಿ ಈ ಮೀಸಲಾತಿ ಸರ್ಕಾರಿ ನೌಕರಿ, ಬಡ್ತಿ, ಸರ್ಕಾರಿ ಸ್ವಾಮ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಗಳು, ನಗರ ಸಂಸ್ಥೆಗಳು, ಬ್ಯಾಂಕುಗಳಿಗೂ ಅನ್ವಯಿಸಬೇಕು ಎಂದು ವರದಿಯಲ್ಲಿ ತಿಳಿಸಲಾಗಿದೆ.
ನೇತೃತ್ವದ ಸರ್ಕಾರ ಅವನೂರು ಆಯೋಗದ ವರದಿಯನ್ನು 1977ರಲ್ಲಿ ಅಂಗೀಕರಿಸಿ ಮೀಸಲಾತಿ ಪ್ರಮಾಣವನ್ನು 58% ಹೆಚ್ಚಿಸಿ ಆಜ್ಞೆ ಹೊರಡಿಸಿತು ಮತ್ತು ಮುಸ್ಲಿಮರನ್ನು ಹಿಂದುಳಿದ ಸಮುದಾಯಗಳ ಗುಂಪಿಗೂ ಕೂಡ ಸೇರ್ಪಡೆ ಮಾಡಿ ಮೀಸಲಾತಿ ವರ್ಗೀಕರಣವನ್ನು ಮಾಡಿತು. ಆ ವರ್ಗೀಕರಣವನ್ನು ನಾವು ಈ ರೀತಿಯಾಗಿ ನೋಡ್ಬೋದು. ಜನರಲ್ ಮೆರಿಟ್ ವರ್ಗದವರಿಗೆ ಓಪನ್ ಕಾಂಪಿಟೇಷನ್ 42%, ಬ್ಯಾಕ್ವರ್ಡ್ ಗ್ರೂಪ್ಸ್ಗೆ 16%, ಬ್ಯಾಕ್ವರ್ಡ್ ಕ್ಯಾಸ್ಟ್ಗೆ 10%, ಬ್ಯಾಕ್ವರ್ಡ್ ಟ್ರೈಬ್ಸ್ 6%, ಶೆಡ್ಯೂಲ್ಡ್ ಕ್ಯಾಸ್ಟ್ 15%, ಶೆಡ್ಯೂಲ್ಡ್ ಟ್ರೈಬ್ಸ್ 3%, ಟೋಟಲ್ ರಿಸರ್ವೇಷನ್ percentage of OBC 58%, and general category total 42%, ಟೋಟಲ್ 100% ಮೀಸಲಾತಿಯನ್ನು ಈ ರೀತಿಯಾಗಿ ಹಂಚಿಕೆ ಮಾಡಿತು. ನಂತರ 1979ರಲ್ಲಿ ಈ ಮೀಸಲಾತಿ ವರ್ಗೀಕರಣವನ್ನು ಸ್ವಲ್ಪ ಮಾರ್ಪಾಟುಗಳನ್ನಾಗಿ ಮಾಡಿ ಮರು ಹಂಚಿಕೆ ಅಥವಾ ಮರು ವರ್ಗೀಕರಣವನ್ನು ಮಾಡಲಾಯಿತು. ಅದರಲ್ಲಿ ಆ ವರ್ಗೀಕರಣವನ್ನು ನಾವು ನೋಡೋದಾದರೆ ಓಪನ್ ಕಾಂಪಿಟೇಷನ್ ವರ್ಗದವರಿಗೆ 27%, ಬ್ಯಾಕ್ವರ್ಡ್ ಕಮ್ಯುನಿಟೀಸ್ಗೆ 18%, ಬ್ಯಾಕ್ವರ್ಡ್ ಕ್ಯಾಸ್ಟ್ 10%, ಸ್ಪೆಷಲ್ ಗ್ರೂಪ್ಸ್ ಅಂದರೆ ಬ್ಯಾಕ್ವರ್ಡ್ ಮುಸ್ಲಿಮ್ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ 15%, ಬ್ಯಾಕ್ವರ್ಡ್ ಟ್ರೈಬ್ಸ್ 5%, ಶೆಡ್ಯೂಲ್ಡ್ ಕಾಸ್ಟ್ 20%, ಶೆಡ್ಯೂಲ್ಡ್ ಟ್ರೈಬ್ಸ್ 5%. ಈ ರೀತಿಯಾಗಿ ಮೀಸಲಾತಿಯನ್ನು ಮರು ವರ್ಗೀಕರಣ ಮಾಡಿ ಅದನ್ನು ಜಾರಿಗೆ ತರಲಾಯಿತು ಅಂತಕ್ಕಂಥದ್ದು. ಜೊತೆಗೆ ಅವನೂರು ವರದಿಯಲ್ಲಿ ಕೆಲವು ಇತರ ಅಂಶಗಳನ್ನು ಕೂಡ ಅದು ಸೇರಿಸಿತ್ತು. ಅಂತಹ ಅಂಶಗಳನ್ನು ನಾವು ನೋಡೋದಾದರೆ ಹಿಂದುಳಿದವರಿಗೆ ವಯೋಮಿತಿಯಲ್ಲಿ 5 ವರ್ಷ ರಿಯಾಯಿತಿಯನ್ನು ನೀಡುವುದು, ಹಿಂದುಳಿದವರಿಗೆ ಪ್ರತ್ಯೇಕ ನಿರ್ದೇಶನಾಲಯವನ್ನು ಸ್ಥಾಪಿಸುವುದು, ಹಿಂದುಳಿದವರು ಮನೆ ನಿರ್ಮಿಸಿಕೊಳ್ಳಲು ಧನಸಹಾಯ ನೀಡುವುದು, ಹಿಂದುಳಿದವರಿಗೆ ಉಚಿತ ಹಾಸ್ಟೆಲ್, ಶುಲ್ಕ ವಿನಾಯಿತಿ, ವಿಶೇಷ ಬೋಧನೆ ನೀಡುವುದು, ಅಲ್ಪಸಂಖ್ಯಾತರ ಪರಿಷತ್ ಸ್ಥಾಪಿಸುವುದು, ಇಂತಹ ಮುಖ್ಯ ಅಂಶಗಳನ್ನು ಈ ವರದಿ ಹೊಂದಿತ್ತು ಅಂತಕ್ಕಂಥದ್ದು. ಒಟ್ಟಾರೆ ಅವನೂರು ಆಯೋಗವು ಹಿಂದುಳಿದ ವರ್ಗಗಳನ್ನು ಗುರುತಿಸುವಲ್ಲಿ ಮತ್ತು ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ನಿಗದಿಪಡಿಸುವಲ್ಲಿ ತನ್ನದೇ ಆಗಿರ್ತಕ್ಕಂಥ ಮಾನದಂಡಗಳನ್ನು ಅನುಸರಿಸಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿತು. ಸರ್ಕಾರವು ಕೂಡ ಅದನ್ನು ಅಂಗೀಕರಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಆ ಸಂದರ್ಭದಲ್ಲಿ ಮಾಡಿತು ಅಂತಕ್ಕಂಥದ್ದು. ಮತ್ತು ಈ ಆಯೋಗವನ್ನು ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ಅಂತಲೂ ಕೂಡ ಕರೆಯಲಾಗಿದೆ ಅಂತಕ್ಕಂಥದ್ದು. ಇಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಿ ಈ ಅಧ್ಯಾಯವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.